ಚಡ್ಡಿ ಉಪೇಂದ್ರ ಹಾಕು ಚಡ್ಡಿ ದರ್ಶನ್ ಹಾಕು ಚಡ್ಡಿ ಮತ್ತ ರವಿಚಂದ್ರ ಹಾಕು ಚಡ್ಡಿ ಬಾಳೇನಿಲ್ಲ ಹಾ ರಮೇಶ್ ಏನ ಬಾಯನ್ರಿ ಗಪ್ಪ ಮಾರಿ ಚಡ್ಡಿ ಸಂಬಂಧ ರಗಡ ಆಗೈತೆ ನನಗ 100 ರೂಪಾಯಿಗೆ 3 ಯಾರಿಗೆ ಬೇಕಾದ್ರೆ ಬಟ್ಟ ಬಟ್ಟ ಬರೀ ಚಟ ಚಟ ಚಡ್ಡಿ ಕೊಟ್ಟುಬಿಟ್ಟು ಹಲೋ ಗಡಿಬಿಡಿ ಮಾಡಿ ಬಾರಣಿ ಹುಡುಗಿ ಆಡಲು ಚಿಲಿಪಾಣಿ ಊರಗ ಹತ್ತು ತನ ಚಿಮಣಿ ಆಡಲು ಚಿಲಿಪಾಣಿ ಊರಗ ಹತ್ತು ತನ ಚಿಮಣಿ ಮನ್ಯಾನ ಮಂದಿಗೆ ಏನರ ಸುಳ್ಳ ಹೇಳಿವಾರ ಜಾಣಿ ನಾವು ಆಡಲು ಚಿಲಿಪಾಣಿ ಎಂತ ಮಾಡ ನಾನು ಮಂಗಳೂರು ಬಿಟ್ಟು ಮಲಗಾನಕ್ಕೆ ಅಡಿಗೆ ಭಟ್ಟನಾಗಿ ಬಂದಿದ್ದು ಇಲ್ಲಿ ನೋಡಿದರೆ MLA ಚಕ್ರವರ್ತಿಯ ಮನೆಯಲ್ಲಿ ನನಗೆ ಗೊತ್ತಿಲ್ಲ ಯಾರೂ ತೋರಿಸ್ತಾ ಇಲ್ಲ ಒಬ್ಬರು ಯಾರಾದರೂ ಬಂದು ತೋರಿಸಿದರೆ ಒಳ್ಳೇದಾಗುತ್ತದೆ ಕಡಿಮೆ तो करो ना ओपन तो लॉकडाउन निमोनी सुत्ती कंका लगे ना भरे कमा जल्दी भरे कमा मारी तो नसवा कडिमೆ तो करो ना ओपन तो लॉकडाउन निमोनी सुत्ती कंका लगे ना भरे कमा जल्दी भरे कमा मारी तो नसवा ಗಡಬಡಿಸಿ ನಾನು ಬಂದ್ರ ಗಡಬಡಿಸಿ ನಾನು ಮಾರಾಕ ಬಂದ್ರ ನೋಡ್ತಾನ ನಾಟಕವ ನನ್ನ ನೋಡ್ತಾನ ನಾಟಕವ ನನ್ನ ನೋಡ್ತಾನ ನಾಟಕವ ಕಮಾವ ಜೈಲ ಉಸಿರಿ ಜೈಲ ಕಮಾವ ಜೈಲ ಉಸಿರಿ ಜೈಲ ಬಗತಾಯಿ ರಿಕ್ಷೆವಲ ಒಟ್ಟ ಮನ ಬಗತಾಯಿ ರಿಕ್ಷೆವಲ ಅದಗಟ್ಟ ಹೋಗದು ಜೀವನ ಕೋಣ ಮಾಡಬಲ್ಲೋ ನಿಮ್ಮ ಗುಣ ಯಾರ ಹತ್ತಿನ ಬೆನ್ನ ಓದಿರ ಹಿಡಿದಿರಿ ನೌಕ್ರೀನ ಹಗಲತ್ತ ಕೊಟ್ಟೀರ ನಮನ್ನ ದೇವರು ಬುದ್ಧಿ ಕೊಟ್ಟಿಲೆ ಹಿಡಿದಿದ್ರಿ ನನ್ನ ಪ್ರಾಣ ಮಾಡಿ ನೀನೋಸಾನ ಅದಗಟ್ಟ ಹೋಗದು ಜೀವನ ಕೋಣ ಮಾಡಬಲ್ಲೋ ನಿಮ್ಮ ಗುಣ ಯಾರ ಹತ್ತಿನ ಬೆನ್ನ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳದ ಕಲ್ವಂದ ಹೊಳ್ಳಿ ಬರಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡದೆ ಬರಗಾಲ ಹಿಡಿಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡದೆ ಬರಗಾಲ ಹಿಡಿಬ್ಯಾಡ್ರಿ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳದ ಕಲ್ವಂದ ಹೊಳ್ಳಿ ಬರಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡದೆ ಬರಗಾಲ ಹಿಡಿಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡದೆ ಬರಗಾಲ ಹಿಡಿಬ್ಯಾಡ್ರಿ ये हुಡುಗಿ ನಿನ್ನ ಸಾಟ ಇದಂಗ ಕಂಪ್ನಿ ಪಾಟ ये ಹುಡುಗಿ ನಿನ್ನ ಸಾಟ ಇದಂಗ ಕಂಪ್ನಿ ಪಾಟ ನೋಡಿ ಸಾಕ ತೋನಿ ಮಾಟ ಹುಡುಗಿ ಅದೊಂದು ನನ್ನ ಈ ಗಾಟ ನೋಡಿ ಸಾಕ ತೋನಿ ಮಾಟ ಅದೊಂದು ನನ್ನ ಈ ಗಾಟ ये ಹುಡುಗಿ ನಿನ್ನ ಸಾಟ ಇದಂಗ ಕಂಪ್ನಿ ಪಾಟ ये ಹುಡುಗಿ ನಿನ್ನ ಸಾಟ ಇದಂಗ ಕಂಪ್ನಿ ಪಾಟ ನೋಡಿ ಸಾಕ ತೋನಿ ಮಾಟ ಹುಡುಗಿ ಅದೊಂದು ನನ್ನ ಈ ಸಾಟ ನೋಡಿ ಸಾಕ ತೋನಿ ಮಾಟ ಮೇಡಮ್ ಮಾರ ಎಲ್ಲಿರದವನ್ರಿ ಚಡ್ಡಿ ಬೇಕೇನ್ರಿ ಚಡ್ಡಿ ಉಪೇಂದ್ರ ಹಾಕು ಚಡ್ಡಿ ದರ್ಶನ್ ಹಾಕು ಚಡ್ಡಿ ಮತ್ತ ರವಿಚಂದ್ರ ಹಾಕು ಚಡ್ಡಿ ಬಾಳೇನಿಲ್ಲ ಹಾ ರಮೇಶ್ ಏನ ಬಾಯನ್ರಿ ಗಪ್ಪ ಮಾರಿ ಚಡ್ಡಿ ಸಂಬಂಧ ರಗಡ ಆಗೈತೆ ನನಗ 100 ರೂಪಾಯಿಗೆ 3 ಯಾರಿಗೆ ಬೇಕಾದ್ರೆ ಬಟ್ಟ ಬಟ್ಟ ಬರೀ ಚಟ ಚಟ ಚಡ್ಡಿ ಕೊಟ್ಟುಬಿಟ್ಟು ಹಲೋ ಎಂಥದ್ದು ಮಾರೈತಿ ಚಡ್ಡೆ ಮಾರೋದು ಗಂಡಸರು ಉಂಟು ನೀನೆಂತ ಮಾರುತ್ತಿದ್ದೆ ಏನು ಮಾಡ್ಬೇಕ್ರಿ ಅಂತೀನಿ 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಿರು ಕಾಯಕವೇ ಕೈಲಾಸ ಅಂತ ಅಂದಂಗ ನಿಮ್ಮ ಹೆಸರೇನು ಏನು ಕೆಲಸ ಮಾಡ್ತೀರಿ ನಾನು ಮಂಗಳೂರಿಂದ ಬಂದಿದ್ದೇನೆ ನನ್ನ ಹೆಸರು ಕನಕ ಅಂತ ಅಂದಾಗ ನಿಮ್ಮ ಹೆಸರು ಅಂತ ಕೇಳಬಹುದಾ ಹೋಗ್ಲಿ ಏನು ಮಾಡಿ ಉಣಿಸ್ತೀರಿ ನಾರೇ ಇಲ್ಲಿ ಅಡಿಗೆ ಭಟ್ಟನಾಗಿ ಚಕ್ರವರ್ತಿ ಮನೆ ಹುಡುಕಲು ಬಂದಿದ್ದೇನೆ ಏನು ಮಾಡೋದು ಅಡಿಗೆ ಮಾಡೋದು
ಓ ಅಡ್ಗೆ ಮಾಡಿ ಉಣ್ಸವ್ರ ನಿಮಗೂ ಮಾಡಬಹುದಾ? ಅದಕ್ಕಿಂದ ಮುಂಜಾನಿಂದ ಬಡಿಸಿ 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 ಅಡಿಗೆ ಮಾಡಿ ನಿಂದ ಎಲ್ಲ ಬೆಂಡ್ ಹತ್ತಿ ಹೋಗ್ಬಿಟ್ಟೈತಿ. ನಿನಗೆ ಬೇಕಂದ್ರೆ ಬೇಕಂದ್ರೆ ಅಡಿಗೆ ನಾನೇ ಮಾಡಿ ಏನಿಲ್ಲ ಏನಿಲ್ಲ ಯಾವ ನರಸೂರ ಅಡಿಗೆ ಮಾಡೋ ನೆಪದಾಗ ಹಂಗ ಮೈ ಮ್ಯಾಗ ಬರಕ್ ಹತ್ತಿಯಲ್ಲ. ಯಾಕ ನಿಂದೆಲ್ಲ ಹೋಗೇತೇನ? ಏನು ಬೇಕಂತ ಹೇಳಿ ಅಡಿಗೆ ಅದನ್ನ ಹೇಳ್ತೀನಿ ಮುಂದನ. ಏನೇನ್ ಮಾಡಕತ್ತೀರಿ ಅಡಿಗೆ? ಇಡ್ಲಿ ದಾಸೆ ಉಪ್ಪಿಟ್ಟ ಸಿರ. ಇಡ್ಲಿ ದೋಸೆ ಉಪ್ಪಿಟ್ಟ ಸಿರ ಇವೆಲ್ಲ ನಮಗ್ ನಡೆಯಂಗಿಲ್ಲ. ಯಾಕಂದ್ರೆ ಎಂತ ಬೇಕಂದ್ರೆ ನಮಗ್ ಕೋಳಿ ಕಾಲ್, ಆಡಿನ ಕಾಲ್, ಏನಿದ್ರು ಸ್ಪೆಷಲ್ ಮೀನ್. ಅಂದ್ರ ನಿನಗ ಮದುವೆ ಮಕ್ಕಳು ಆಗ್ಯಾವನ? ಅಯ್ಯೋ ಅದ ಪ್ರಯತ್ನ ಮಾಡಾಕತ್ತೀನ್ರಿ. ಮತ್ತ ನೀವು ಅಂದ್ರ ಹ್ಞೂ ಅಂದ್ರೆ ಮತ್ತ ನಾನು ನಿನಗೆ ಏನು ಬೇಕಾದನ್ನ ಅಯ್ಯ ಅಯ್ಯಯ್ಯ ಮದುವೆ ಆಗವ ನೀನು. ಅಲ್ಲ ನಿನ್ನತ್ತಕ್ಕೆ ಏನೈತಿ ಅಂತ ನಾನು ಮದುವೆ ಆಗ್ಬೇಕು. ಎಲ್ಲ ಐತಿ. ಏನೈತಿ ಏನೈತಿ ತೋರಿಸು. ತೋರಿಸ್ತೀನಿ. ತಗ ತೋರ್ಸ್ ಬೇಕಾದ್ರೆ ನಾ ತೋರಿಸ್ತೀನಿ. ಬಸಾನ ಚಟಿ ಬಸಾನಂದ ಅಲ್ಲದ ನಿಂದೈತದ ನನಗೆ ಗೊತ್ತೈತಿ. ಏನಿಲ್ಲ ಏನಿಲ್ಲ ಯಾವ ನೋಡ ಸಂಗು, ನಾ ಇಲ್ಲಿ ಬಂದಿದ್ದು ಅಡಿಗೆ ಬಟ್ನಾಗೆ. ಏನ್ ಬೇಕು ಹೇಳ, ನೀ ನನ್ನ ಮದುವೆ ಯಾಕೆ ಹ್ಞೂ ಅದೆ ಅಂದ್ರೆ ಒಂದು ಚಪ್ಪಲ್ದ ಹಾರ ತಂದು. ಏ ಅದು ಚಪ್ಪಲ್ ಹಾರ ಅಲ್ಲ, ಚಪ್ಪಲಿ ಹಾರ. ನಾನು ಮಂಗಳೂರು ಉಂಟಲ್ಲ, ನನಗೆ ಗೊತ್ತಾಗೋದಿಲ್ಲ. ಓ ಗೊತ್ತಾಗೋದಿಲ್ಲ, ಮಂಡೆ ಭಾಷೆ. ಹೌದು ನನಗೂ ಗೊತ್ತಾಗ್ಲು ಉಂಟಾ. ಮುಂಜಾನೆ ಕೊಂಡು ಹೋಗಿ ಮತ್ತಿದ್ದು ನಮ್ಮ ಮನೆ ಅಂದೈತಿ. ಮಾಮ ನೋಡೋನು ಅದನ್ನು ನೀವು ಹಾಕ್ರಿ, ಇದನ್ನ ನಾನು ಹಾಕ್ತೀನಿ. ಒಳ್ಳೆ ಇಟ್ಟನಪ್ಪ ಚಡ್ಡಿದು. ಅದಕ್ಕೆ ಬರಂಗಿಲ್ಲ ನೀನು ಹೋಗೋದು ಹೋಗಿ ಹೊಂಡಿನ. ಇದ್ರಾಗ ಪೈಸ ಇಲ್ಲ, ಹಂಗ ಬಂದೈತಿ. ಹೆಂಗಿದ್ರು ವ್ಯಾಪಾರ ಮಾಡಕ್ ಬಂದೈತಿ. ಏನಾರ ಪ್ರಯತ್ನ ಪಟ್ಟು ಇದ್ದಿಸ್ಕೊಂಡು ಹಾಕಿ ಕೈ ಕಳ್ಸಿದ್ರೆ ಏನ್ ಹೋಗ್ತೈತ್ರಿ. ಹೆಂಗಿದ್ರು ಅಕ್ಕಿ ಸಲಕ್ದಂತ ಬಂಗಾರ ಮಾರ್ತೈತಿ. ಕೊಳ್ಳಾಗ ಹಾಕಿದ್ರೆ ಹಾಕಿಸ್ಕೊಂಡು ಬಿಡುದು. ಏನ್ ಮಾಡ್ತೀರಿ? ಹಾಕ್ತೀರಿ ಕಡ್ಯಾಕತ್ತನ. ಈಗ ಇಷ್ಟ ಐತಿ, ಇನ್ನ ಮುಂದೆ ಐತಿ. ನೀವು ಇನ್ನ ಮುಂದೆ ಅದಾವ್ರೆ ಮುಂದೆ ಐತಿ. ತಗದ್ ತೋರಿಸ್ರಿ. ನನಗ ತ್ರಾಸಕ್ಕೈತಿ. ಹಾಕಿಸ್ಕೊಳಕ್ಕೆ ನನಗ ತ್ರಾಸಿಲ್ಲ, ನಿನಗೆ ಯಾಕೆ ತ್ರಾಸ್? ಹಾಕಾವ ತ್ರಾಸ ಯಾಕ ನೀ ಬರೋದು ಬಂದ ನನಗೆ ಚಡ್ಡಿ ಹಂಚಿಸಿ ತೋರಿಸಿ. ಚಡ್ಡಿ ಹೊಲಸ್ನ ಚಡ್ಡಿ ಬಾಯ್ಲೆ ಈ ಚಡ್ಡಿ ಚಿದಪ್ಪನ ಬಿಡಂಗಿಲ್ಲಪ್ಪ. ನೀ ಎಲ್ಲಿ ಹೋದ್ರು ಈ ಚಡ್ಡಿ ಹೆಂಗ್ ವಾಸನೆ ನೋಡಿದ್ನಿ. ಈ ಚಡ್ಡಿ ಬಸಪ್ಪ ನಾನು ಚಡ್ಡಿ ತಿಂಗ್ ಮಾಡಿದ್ಲೆ ನಾತ್ ಬಿಡ್ತದ. 1.5 ತಿಂಗಳಾತ್ ನಾಟಕ ತೆವು ಜಾಕ ಮಾಡ್ರಕಿಲ್ ಮರ. ಏನ್ ನಾಚಿಗೇಡಿವ. ಏನ್ ಮಾಡ್ಲಪ್ಪ ಬಂದದಕ್ಕೆ ಶಿವ ಏನಮ್ಮ. ಹಾಕ್ತಿರಿ? ಹಾಕ್ತೀನಿ ನೀವು ಹೂ ಅಂದ್ರೆ. ಒಣಕಿ ನೋಡಿ ಈಗ ಇಟ್ಟ ಹಾಕ್ತೀನಿ, ಮತ್ತೆ ಮುಂದೆ ಬ್ಯಾರೆ ಏನ ಹಾಕ್ತೀನಿ. ಅಯ್ಯೋಯ್ಯೋ ಮೊದಲು ಇಟ ಹಾಕ್ತಾನಂತೀವ, ಆಮ್ಯಾಗ ಬ್ಯಾರದ್ ಹಾಕ್ತಾನಂತ. ಇದ ಹಿಂಗಿರ್ಬೇಕಾದ್ರೆ ಇನ್ನು ಮುಂದಿನ ಹೆಂಗಿರ್ಬೇಕು ಅಂತ ಒಣಕಿ ನೋಡಿರೇನ್ರಿ? ಯಪ್ಪ ಅದ್ರ ಸಂಬಂಧ ಗುದ್ದಾಡಕತ್ತೀವಿ ನಾವು. ಒಣಕಿ ನೋಡ್ಯಾಳ, ನೋಡ್ದಲ್ಲ ನಾನು ನೋಡಿ ಮಾತಾಡಕತ್ತಾಳ. ಹಾಕ್ತಿರಿ? ಸನೇಕ್ ಬಂದ್ರೆ ಹಾಕ್ತಾವ. ಚಡ್ಡಿ ಸನೇಕ್ ತರಕೋಬೇಡಿ. ಕುಟ್ಟಾಕ ಬರ್ತೀರೇನ್ರಿ? ಕುಟ್ಟಾಕ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ಮತ್ತ ಮುಂದ ತಿಕ್ಕಬೇಡ್ರಿ. ಎಲ್ಲಿ ನಾವು ಹುಡುಗಿ ಬೆಳಕಾಕತೈತಿ ಮಾಡಿದ್ನೆ ಪಾತ್ರ. ಅಲ್ಲ ಅದು ಏನ್ ಚಡ್ಡಿನ ಹೋಗಪ್ಪ ಹೋಗು. ನೋಡಿ ಅವನು ಮುಂಜಾನೆ ಒಯ್ಬೇಡ ಕೊಟ್ಟು ಹೋಗತ್ತು. ನೋಡ ಅವನು ಚಡ್ಡಿ ಮ್ಯಾಗ ಕಣ್ಣೈತಿ. ಕೊಡು ಮಾತು ಹೌದಾ? ಅದು ಕೊಡು ಚಡ್ಡಿನ ಅದು ಬ್ಯಾರೆ ಐತಿ. ಏನು ಚಡ್ಡಿವಾ? ಇನ್ನ ಏನೇಂದವ್ರಿ ಅದಾವ ಈ ಕೊಡಂಗಿಲ್ಲ. ಮತ್ತೆ ಮುಂದೆ ಬರ್ತಂದ್ಲ ಹಾ. ಅವಾಗ ಕೊಡ್ತೇನೆ. ಏನೋ? ಅವಾಗ ಚಡ್ಡಿ ತಂದ್ರೆ ಕೊಡಂಗಿಲ್ಲ. ಮತ್ ಮತ್ತೇನೋ ಮಲ್ಲೈನ್ ರಂಡ್ ಏನೋ ಅಂದಂಗ ಅನಿಸ್ಲಿ ಅದ್ರೊಳಗ. ಹಾ ಏನಂದ್ರೆ ಇನ್ನೊಂದ್ ಯಾವ್ದು? ನಂದು ಚಡ್ಡಿ ಐತಿ. ದುರ್ಗಾ ಮತ್ ನಾ ಮಂಗಳೂರು ಏನು ಕಣಿ? ಅಲ್ಲ ಮಂಗಳೂರಿಂದ ಬಂದಿನಿ ಅಂದ್ರೆ ಹಂಗ ಬರ್ತೀನಿ. ಗೌಡ್ರ ಮನ್ಯಾಗ ಅಡಿಗೆ ಇನ್ನೊಂದ್ 5 ನಿಮಿಷ ಸಮಾಧಾನ ಮಾಡ್ಬೇಕಲ್ಲ ಕಣಿ. ತಗದ್ ತೋರಿಸ್ರಿ. ಅದೊಂದು ಹಾಕೊಂಡ್ ಹೋಗಿ ಅಲ್ಲ ಇನ್ನ ಏನೇಂದ ತೆಗಿರಿ. ಹಾಕೊಂಡು ತೆಗಿರಿ
ನಂದು ಹೆಂಗ ನಾನು ಹೊರಗೆ ತಂದಿರಿ ನಾನು ಏನು ಬೇಕಾದಾಗ್ಲಿ ನಾ ಬಿಡಂಗಿಲ್ಲ. ನಾವಳೆ ಬಂದೇವ ಹಲೋ ಅದು ಕೆಟ್ಟ ಹೊಳಸ್ ನಾರಾಗ್ತೈತಿ. ಮಂಗಳೂರಿಂದ ಹಾಕೊಂಡ್ ಬಂದಿಲ್ಲ ಸೇಂಟ್ ಹೊಡೆದೈತಿ ಅನ್ನೋದಕ್ಕೆ ಒಟ್ಟ ಈ ಚಡ್ಡಿಗೆ ಕಟ್ಟಿ ಬಿದ್ದ ನೀವು ನೋಡಲ್ ಕರಿ ಚಡ್ಡಿ ಆಯ್ತು ಬಿಡ್ರಿ ಅಂತೀನಿ. ಆ ಸಾಮಾನು ಇಷ್ಟ ಭಾರಿ ನರಾಗ್ತೈತ್ರಿ. ಆಯ್ತ್ರಿ ಏನೋ ಅಂದಂಗತ್ರಿ ಮಲ್ಲಣ್ಣ ರೆಡ್ಡಿ ಅಲ್ರಿ ಅದು ಹೇಮ್ ರೆಡ್ಡಿ ಮಲ್ಲಮ್ಮ ಅಂತ. ಅದಕ್ಕ ನಾ ಹೇಳಿದ್ನೆ ನಾ ಹಾಕಿಲ್ಲ ಕೊಳ್ಳಾಗ ರೆಡ್ಡಿನ ಮಲ್ಲಮ್ಮನ ದಡ್ಡಿ ಏನಕ್ ಹೋದ್ನೆ. ಓ ದಡ್ಡ ಏನಕ್ ಹೋದ್ರಿ? ಕೊಡ್ಲಿಲ್ಲ ಜಗ್ಗಾಡಕೈತಿ ನನ್ನ. ಮತ್ತೇನ್ ಮಾಡಿದ್ರಿ ನೀವು ಹೊರಗಿಂದ ತೆಗಿಯಲಿಲ್ಲ ಬ್ಯಾಗಿನಾಗಿಂದ ಸಾಮಾನ, ಅದಕ್ಕೆ ನಾನು ಜಗ್ಗಾಡಿ ಹೊರಗೆ ತಕ್ಕೊಂಡಿ. ಏ ಆದ್ರೂ ಚಂದ ಐತ್ರಿ. ಇದನ್ನ ಏನ್ ಮಾಡಿದ್ರಿ ಇವಾಗ ಕೊಳಗ ಹಾಕೊಂಡು ಇನ್ನ ಯಾರ್ದವ್ರೆ? ಅಯ್ಯೋ ಹಾ ಓ ಯಾವಾಗ ಬರ್ತೀರಿ ಅವಾಗ ಒಂದೊಂದ ಹಾಕವ್ರಿ ನೀವು. ಆಯ್ತು ಬಿಡ್ರಿ, ನೀವು ಹಾಕಿರಿ ನಾನು ಹಾಕಸ್ಕೊ ಒಂದ ಚಡ್ಡಿ ಹೈ ಚೇರ್ಮನ್ ರೈ ಏಕ ಬೂಟ ಏಕ್ ಚಪ್ಪಲ ಆದ್ರೂ ಚೇರ್ಮನ್ ರೈ ಬಾ ಹೊಡಿ ಜಾಡಿಸ್. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಬಿಟ್ರೆ ಅಪ್ಪ ನಡೆದ ಮ್ಯಾಗ ಹತ್ತು ಅಂಕ ಅಂತ ನಾವು ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳತಿ, ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳತಿ. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀಗ ಇರಲಿ, ಈ ಜೀವನ ಜಗಳಿದೆ ನನ್ನ ಮರೆತು ನೀಗ ಇರಲಿ, ಈ ಜೀವನ ಜಗಳಿದೆ. ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀಗ ಇರಲಿ, ಈ ಜೀವನ ಜಗಳಿದೆ ನನ್ನ ಮರೆತು ನೀಗ ಇರಲಿ, ಈ ಜೀವನ ಜಗಳಿದೆ. ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿದಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿದಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜದೊಳಗ ಅವನಾದಿ ಗೆಳತಿ, ನನ್ನ ಹೃದಯ ರಾಜದೊಳಗ ಅವರಾಣಿ ಗೆಳತಿ. ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳತಿ, ನನ್ನ ಪ್ರೀತಿ ನನ್ನ ಮರೆತು ಹೆಂಗ ಇರಲಿ, ಈ ಜೀವನ ಜಗಳಿದೆ. ಲಲ 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 ಲಲ
ಮಾಡ್ತೀನಿ ಮತ್ತೆ. ಆಯ್ತ್ರಿ, ಹಂಗಾದ್ರೆ ನಾ ಹೋಗಿ ಬರ್ಲಾ? ನೋಡ್ರಿ ಸಾಕ ನೀವು 32 ಬರ್ಲಾ? ಟಾಟಾ ಬಾಯ್ ಬಾಯ್. ಜಾನಕಿ, ಜಾನಕಿ ಏನೇ ಮಾಡ್ತಾ ಇದೀಯ ಮನೆಯಲ್ಲಿ? ಏನ್ರಿ ನೀವು ಒಂದೇ ಸಮಯಕ್ಕೆ ಹೋಗ್ತಾ ಇದ್ರಲ್ಲ? ಅಲ್ಲ, ನಿಮ್ಮ ಡಾಕ್ಟರ್ ತಮ್ಮ ಆಗಿ ಬಂದ್ಮೇಲೆ ನೆಲದ ಮೇಲೆ ನಿಮ್ಮ ಕಾಲೇ ನಿಲ್ಲಲ್ಲ ಅಂತೀನಿ. ಏನು ಸಮಾಚಾರ? ಏನಿಲ್ಲ ಕಣೆ, ನಿನ್ನ ಮೈದುನ ಶ್ರೀಕಾಂತನ ಮದುವೆ ವಿಚಾರ. ಓ ಅದಾ, ಆಯ್ತು ಬಿಡಿ. ನೀವು ಬರೀ ಶ್ರೀಕಾಂತ ಅಂತ ಕರಿಬೇಡಿ, ಡಾಕ್ಟರ್ ಶ್ರೀಕಾಂತ್ ಅಂತ ಕರೀರಿ. ಅಷ್ಟೊಂದು ಹಕ್ಕರೆ ನಾನು ನಿನ್ನ ಮೈದುನ ಮೇಲೆ? ನಿಜ ರೀ, ನೀವೊಬ್ಬ 10 ಹಳ್ಳಿಗೆ ಶ್ರೇಷ್ಠ ರೈತ. ಇನ್ನು ನನ್ನ ಮೈದಿನ ಬಡವರ ಸೇವೆ ಮಾಡೋಕ್ಕೆ ಡಾಕ್ಟರ್ ಆಗಿ ಬಂದಮೇಲೆ ಇದಕ್ಕಿಂತ ಸಂತೋಷ ಇನ್ನೇನು ಹೇಳಿ ನನಗೆ? ಜಾನು, ಜಾನು, ಈ ನಿನ್ನ ಮಾತುಗಳನ್ನು ಕೇಳಿ ತುಂಬಾ ಸಂತೋಷವಾಗುತ್ತದೆ. ನೀನು ನನ್ನ ಬಾಳಿನ ಬಂಗಾರ ಕಣೆ, ನನ್ನ ಬಾಳಿನ ಬಂಗಾರ. ನೋಡ್ರಿ, ಸತಿಯಾಗಿ ಬಂದಮೇಲೆ ಗಂಡನ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ಬಾಳಿ ಆ ಸಂಸಾರವನ್ನ ಸುಗಮವಾಗಿ ಸಾಗಿಸ್ಕೊಂಡು ಹೋಗಬೇಕು. ಆಗಲೇ ಜೀವನ ಸುಗಮವಾಗಿ ಸಾಗೋದು. ಜಾನಕಿ, ಜಾನಕಿ, ಮನೆಯಲ್ಲಿ 10 ಆಳುಗಳು ಇಟ್ಕೊಂಡು ಜೀವನ ಮಾಡ್ತಿರುವ ನಾನು ಇಂದು ಇನ್ನೊಬ್ಬನ ಆಸ್ತಿನ ಮಾಡ್ಕೊಂಡು ಜೀವನ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ ಕಡೆ, ಕಷ್ಟ ಆಗತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನೋಡ್ರಿ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ದುಡಿದು ತಿಂದವನಿಗೆ ದುಃಖವಿಲ್ಲ, ಕೊಳೆತು ತಿನ್ನು ಸೋಮಾರಿಗೆ ಸುಖವಿಲ್ಲ ಅಂತ. ನೋಡಿ, ನಮ್ಮ ಹೊಲ ಆದ್ರೇನು, ಬೇರೆಯವ್ರ ಹೊಲ ಆದ್ರೇನು, ದುಡಿಯೋಕೆ ಭೂತಾಯಿ ಒಂದೇ ಅಲ್ವೇ? ಹೌದು ಜಾ, ಭಾರವಾಗಿರುವ ನೀ ನನ್ನ ಮನಸ್ಸಿಗೆ ಸಂತೋಷಕರವಾದ ಮಾತುಗಳನ್ನ ಹೇಳಿ ಹೃದಯನ ತಣ್ಣಗೆ ಮಾಡಿಬಿಡ್ತೀಯ. ನೋಡು ಚಿನ್ನ, ಆ ನನ್ನ ಶ್ರೀಕಾಂತನಿಗೆ ಧಾರವಾಡಕ್ಕೆ ನಾಳೆ ಹೋಗಿ ಒಂದು ಕನ್ಯೆ ನೋಡಿ ಬರಬೇಕು. ಎಲ್ಲಿ ಹೋಗಿದ್ದಾನೆ ಅವನು? ಇಷ್ಟೊತ್ತಿನವ್ರಿಗಿದ್ದಾರೆ, ಸ್ನೇಹಿತರನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನು ಬರ್ಬೋದು. ಆಗೋ ನೆನೆಸುವಷ್ಟರಲ್ಲಿ ಅವನೇ ಬಂದ್ಬಿಟ್ಟ ನೋಡು. ಬಾರ ಶ್ರೀಕಾಂತ್. ಅದಕ್ಕೆ ನೀನು ಏನೋ ಗಹನವಾದ ವಿಚಾರದಲ್ಲಿದ್ದೀರಿ? ಹೌದಪ್ಪ, ಅದೇ ನಿನ್ನ ವಿಚಾರ ತಾನೆ. ನೋಡು ಶ್ರೀಕಾಂತ್, ಧಾರವಾಡದಲ್ಲಿ ನನ್ನ ಸ್ನೇಹಿತನ ತಂಗಿ ಓದಿ ವಿದ್ಯಾವಂತಳಾಗಿ ಬ್ಯಾಂಕ್ನಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾಳೆ ಹೋಗಿ ಕಣ್ಣೆ ನೋಡಿ ಬರೋಣವೇ? ಯಾಕಣ್ಣ ಮದುವೆಗೆ ಅರ್ಜೆಂಟು? ಮೊದಲು ಹಣ ಸಂಪಾದನೆ ಮಾಡೋಣ, ಊರಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಕಟ್ಸೋಣ, ಆಮೇಲೆ ಮದುವೆ ಮಾಡಿದ್ರೆ ಆಯ್ತಲ್ಲ. ಹಾಗಂದ್ರೆ ಹೇಗೆ ಮೈದುನ? ಈಗ ನೀನು ಮದುವೆ ವಯಸ್ಸಿಗೆ ಬಂದಿದೀಯಾ. ಹಗಲು ರಾತ್ರಿ ಎಂದೇ ನೀನು ಕಷ್ಟಪಟ್ಟು ದುಡಿದು ಮನೆಗೆ ಬಂದಾಗ ಹೆಂಡತಿ ಕೈಯಿಂದ ಬಿಸಿ ಬಿಸಿ ಆಗಿ ಕಾಫಿ ಕುಡಿತೀಯಲ್ಲ, ಅದರಲ್ಲಿ ಸಿಗೋ ನೆಮ್ಮದಿ ಮತ್ತೆಲ್ಲೂ ಸಿಗಲ್ಲಪ್ಪ. ಅದಕ್ಕೆ ಆದಷ್ಟು ಬೇಗ ನೀನು ಮದುವೆ ಆಗಿಬಿಟ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಏನಂತೀಯ? ಜಾನು, ಆದಷ್ಟು ಬೇಗ ಅವನ ಮದುವೆ ಮಾಡಿಬಿಟ್ರೆ ನಮ್ಮ ಮೇಲಿನ ತಲೆಯ ಮೇಲಿನ ಭಾರ ಕಡಿಮೆಯಾಗತ್ತೆ ಚಿನ್ನು, ಕಡಿಮೆಯಾಗತ್ತೆ. ಅಂದ್ರೆ ಏನಣ್ಣ, ನಾನು ನಿನಗೀಗ ಅಷ್ಟೊಂದು ಭಾರವಾಗಿದ್ದೀನ? ಭಾರವಾಗಿದ್ದೀವಿ ಅಂತ ನಾನು ಎಲ್ಲೋ ಹೇಳಿದೆ? ಚಿಕ್ಕನಿಂದಾಗಿನಿಂದ ನಿನ್ನನ್ನು ದೊಡ್ಡವನ ತನಕ ಮಾಡಿದ್ದೀವಿ. ಮಕ್ಕಳಿಗೆ ಮದುವೆ ಮಾಡುವ ಖುಷಿ ಇನ್ನೆಲ್ಲಿ ಇದೆ ನೋ ಶ್ರೀಕಾಂತ್? ಎಲ್ಲಿ ಇದೆ? ನಿನ್ನ ಮದುವೆ ಮಾಡಿದ್ರೆ ನನಗೆ ಅದೇ ಸಂತೋಷ ಕಾಣೋ, ಅದೇ ಸಂತೋಷ. ತಮಾಷೆ ಮಾಡ್ತೀಯಲ್ಲ? ನಮಸ್ಕಾರ ಹಿರಿಯ ಅಣ್ಣ ತಮ್ಮಂದರಿಗೆ. ಬಾ ನಿಂಗಜ, ನಿಂದಾರನೆ ಕಾಯ್ತಾ ಇದ್ದೆ. ನಿಂಗಜ, ಈ ನಿನ್ನ ಚಿಕ್ಕ ದನಿ ಮದುವೆ ಮಾಡ್ಕೊಳಕು ಅಲ್ಲೇ ಅಂತ ಹೇಳ್ತಾ ಇದ್ದಾನೆ. ನೀನಾದ್ರೂ ಹೇಳ್ಬಾರ್ದ? ಏನು ಈ ಚಿಕ್ಕ ದನಿಯರಿಗೆ ನಾನು ಬುದ್ಧಿ ಹೇಳುವುದೇ? ಈ ಕಲಿತಂತ ಡಾಕ್ಟರ್ ಸಾಹೇಬ್ರಿಗೆ ನಾನು ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ ದನಿ, ದೊಡ್ಡವನಲ್ಲ. ಡಾಕ್ಟರ್ ಸಾಹೇಬ್ರಿ, ಯಾಕೆ ಮದುವೆ ಒಲ್ಲೆ ಅಂತಿದ್ದೀರಾ? ಯಾರೋ ಮದುವೆ ಮದುವೆ ಅಂತ ಹಂಬಲಿಸ್ತಾ ಇದ್ದಾರೆ, ನೀವು ಮದುವೆನೇ ಒಲ್ಲೆ ಅಂತಿರಲ್ಲ, ಯಾಕೆ? ಯಾಕೋ ನಿಂಗಚ್ಚ ನೀನು ಹೀಗೆ ಮಾತಾಡ್ತಿದ್ಯಲ್ಲ? ಹೌದು, ನಿನಗೆ ಗೊತ್ತಿದೆಯಲ್ಲ, ನನ್ನ ಓದಿಗಾಗಿ ನಮ್ಮಣ್ಣ
ಸಾಕಷ್ಟು ಆಸ್ತಿಯನ್ನು ಮಾರಿದ್ದಾನೆ. ಮೊದಲು ಆಸ್ತಿಯನ್ನೆಲ್ಲ ಸಂಪಾದಿಸೋಣ, ಒಂದು ಒಳ್ಳೆ ಆಸ್ಪತ್ರೆ ಕಟ್ಸೋಣ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು ಬಿಡು. ಇಲ್ಲ, ಈ ಮನೆಗೆ ಈಗ ಒಬ್ಬ ಬಂಗಾರದಂತ ಸೊಸೆ ಇದ್ದಾರೆ. ಇನ್ನೊಬ್ಬರು ಈ ಮನೆಗೆ ಲಕ್ಷ್ಮಿ ಬಂದರೆ ಈ ಮನೆ ಕಳೆ ಇನ್ನಷ್ಟು ಹೆಚ್ಚುತ್ತದೆ. ಅದಕ್ಕಾಗಿ ನೀವು ಮದುವೆಗೆ ಒಲ್ಲೆ ಅನ್ನಬಾರ್ದು. ಸರಿಯಾಗಿದ್ದೀಯಪ್ಪ. ನೋಡ್ರಿ, ನನ್ನ ಮೈದುನ ಹೇಳೋ ಹಾಗೆ ನನಗೂ ಈ ಊರಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ರೆ ಒಳ್ಳೇದು ಅಂತ ನನಗೂ ಅನ್ಸುತ್ತೆ ರೀ. ಒಳ್ಳೆಯ ಮೈದುನ, ಒಳ್ಳೆಯ ಅತ್ತಿಗೆ. ಆಸ್ಪತ್ರೆ ಕಟ್ಟಿಸೋಣ ಅಂದರೆ ಏನು ಹುಡುಗರ ಆಟನ? ಅದಕ್ಕೆ ದೊಡ್ಡ ಹಣ ಬೇಕು. ಎಲ್ಲಿಂದ ತರಲಿ ನಾನು? ಅಣ್ಣ, ಅದಕ್ಕೆ ನಾನು ಹೇಳೋದು, ಮೊದಲು ಹಣ ಸಂಪಾದನೆ ಮಾಡೋಣ, ಒಂದು ಒಳ್ಳೆ ಆಸ್ಪತ್ರೆ ಕಟ್ಸೋಣ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತಲ್ಲ. ಏನಂತೀಯ ಅದಕ್ಕೆ? ಹಾ, ಸ್ವಲ್ಪ ಇರಪ್ಪ. ಏನ್ರಿ, ನನ್ನ ಹತ್ರ ಒಂದು ಉಪಾಯ ಇದೆ. ಹಾಗೆ ಮಾಡೋಣ. ಹೇಗೂ ನನ್ನ ತವ್ರ ಮನೆಯವರು ನನಗೋಸ್ಕರ ಅಂತ 10 ತೊಲೆ ಬಂಗಾರ ಕೊಟ್ಟಿದ್ದಾರೆ. ಅದನ್ನು ನಾನು ಹಾಗೆ ಇಟ್ಟಿದ್ದೀನಿ. ಅದನ್ನ ಇಟ್ಕೊಂಡು ಏನಾಗಬೇಕಾಗಿದೆ ನೋಡಿ, ಅದನ್ನೆಲ್ಲ ಬ್ಯಾಂಕ್ನಲ್ಲಿ ಹೋಗಿ ಅಡ ಇಟ್ಟು ಅದರಿಂದ ಸಾಲ ತೆಗೆದುಕೊಳ್ಳಿ. ಬಂದ ಹಣದಿಂದ ಆಸ್ಪತ್ರೆ ಕಟ್ಸಿದ್ರಾಯ್ತು. ಅದಕ್ಕೆ ಬೇಡ, ಅದಕ್ಕೆ ಅದು ನಿನ್ನ ತವರ್ ಮನೆಯವರು ನಿನಗೆ ಪ್ರೀತಿಯಿಂದ ಕೊಟ್ಟಿರುವ ಕಾಣಿಕೆ. ಅದನ್ನ ಅಡ ಇಡೋದಾ? ಬೇಡ. ಬೇಕಿದ್ರೆ ನನ್ನ ಸ್ನೇಹಿತರ ಹತ್ರ ನಾನೇ ಸಾಲ ಕೇಳ್ಕೊಂಡು ಬರ್ತೀನಿ. ಬೇಡ ಮೈದುನ. ನೋಡಪ್ಪ, ನೀನು ಡಾಕ್ಟ್ರಾಗಿ ಬಂದಿರೋದೇ ನಮಗೆ ಸಂತೋಷ. ನೀನೊಬ್ಬ ಡಾಕ್ಟ್ರಾಗಿ ಸೇವೆ ಮಾಡ್ತೀನಿ ಅನ್ಬೇಕಾದ್ರೆ ಆ ಬಂಗಾರ ನನಗೆ ಹೆಚ್ಚಿನದಲ್ಲ, ನನಗೆ ನೀನು ಮುಖ್ಯ. ನೋಡು, ನಮ್ಮ ರೈತ ಮನೆತನ ಇಲ್ಲಿವರೆಗೂ ದಾನ ಧರ್ಮ ಮಾಡದೇ ಹೊರತು ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚಿದ ಮಾತೇ ಇಲ್ಲ. ಅದರಲ್ಲಿ ನಿಮ್ಮಣ್ಣ ಬೇರೆಯವ್ರ ಹತ್ರ ಕೈ ಒಡ್ಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲಪ್ಪ. ನೋಡು, ಇದ್ದ ಒಡವೆಯನ್ನೆಲ್ಲ ನಿನ್ನ ಕೈಗೆ ಇಡ್ತೀನಿ. ಅದನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಎಷ್ಟು ಹಣ ಬೇಕೋ ಅಷ್ಟು ಜೋಡಣೆ ಮಾಡಿ ಮುಂದಿನ ಕಾರ್ಯವರ್ಸು. ನಿಮ್ಮಣ್ಣ ನಾನು ಹೋಗಿ ಧಾರವಾಡಕ್ಕೆ ಕನ್ನೆ ನೋಡ್ಕೊಂಡು ಬರ್ತೀವಿ. ಅಣ್ಣ, ನೀನಾದ್ರೂ ಅದಕ್ಕೆ ಒಂದು ಮಾತು ಹೇಳಣ್ಣ, ಬೇಡ ಅಂತ. ನಾನೇನೋ ಹೇಳಿ ಶ್ರೀಕಾಂತ್, ನಿನಗೊಂದು ವಿಚಾರನ ಹೇಳ್ತೀನಿ, ಕೇಳು. ಏನಣ್ಣ? ಶ್ರೀಕಾಂತ್, ನೀನು ಚಿಕ್ಕವನಿದ್ದೆ, ಅಪ್ಪ ಅಮ್ಮ ತೀರ್ಕೊಂಡ್ರು. ಅವರು ತೀರಿಕೊಳ್ಳುವ ಮೊದಲು ರಮಣ ಈ ನಿನ್ನ ತಮ್ಮ ಶ್ರೀಕಾಂತನಿಗೆ ತಂದೆ ತಾಯಿಯ ಪ್ರೀತಿ ಕಡಿಮೆ ಆಗಬಾರ್ದು ಅಂತ ಹೇಳಿದ್ರು. ನಾನು ಚಿಕ್ಕಂದಿನಿಂದ ನಿನಗೆ ತಂದೆ ತಾಯಿಗಳ ಪ್ರೀತಿ ಕಡಿಮೆ ಆಗದಂತೆ ನಾನು ಬೆಳೆಸಿದೆ. ಆದ್ರೆ ಈ ನಿನ್ನ ಅತ್ತಿಗೆ ನಾ ಮದುವೆ ಮಾಡಿಕೊಂಡು ನಾನು ಬರ್ತಿರ್ಬೇಕಾದ್ರೆ ಜಾನು, ನನ್ನ ತಂದೆ ತಾಯಿ ನನ್ನ ಶ್ರೀಕಾಂತ ಚಿಕ್ಕವನಿರುವಾಗ ತೀರ್ಕೊಂಡ್ರು ಅಂತ ನಾನು ಹೇಳಿದೆ. ನನ್ನ ತಮ್ಮನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿದ್ದೇನೆ ಜಾನು, ಸಾಕಿದ್ದೇನೆ ಅಂತ ಹೇಳಿದೆ. ಆವಾಗ ಆ ನಿನ್ನ ಅತ್ತಿಗೆ ರೀ, ನಾವು ಮಕ್ಕಳನ್ನೇ ಮಾಡ್ಕೊಳ್ಳೋದು ಬೇಡ ಅನ್ಲು. ಯಾಕೆ ಚಿನ್ನ ಅಂತ ನಾನು ಕೇಳಿದ್ರೆ, ರೀ ನಾವು ಮಕ್ಕಳನ್ನ ಮಾಡಿಕೊಂಡ್ರೆ ಶ್ರೀಕಾಂತನಿಗೆ ತಾಯಿ ಪ್ರೀತಿ ಕೊಡುವುದರಲ್ಲಿ ಕಡಿಮೆ ಆಗತ್ತೆ ಅಂತ ಹೇಳಿದ್ಲು. ಅಂತ ನಿನ್ನ ತಾಯಿ ಅಂತ ನಿನ್ನ ಅತ್ತಿಗೆ ಪ್ರೀತಿಯನ್ನ ಕೊಟ್ಟು ಬೆಳೆಸಿದ್ಲು. ಇವತ್ತು ಆ ನಿನ್ನ ಅತ್ತಿಗೆ ತವರು ಮನೆಯಿಂದ ತಂದ ಬಂಗಾರ ಯಾರಿಗೆ ತಾನೇ ಮುಟ್ಟಬೇಕು? ಮಗನಿಗೆ ತಾನೇ. ನಮಗೆ ಮಗ ಅಂದ್ರು ನೀನೆ, ತಮ್ಮ ಅಂದ್ರು ನೀನೆ. ನಿನ್ನ ಉದ್ಧಾರಕ್ಕಾಗಿ ಆ ನಿನ್ನ ಅತ್ತಿಗೆ ಆ 10 ತೊಲೆ ಬಂಗಾರನ್ನ ಕೊಡ್ತಾ ಇದ್ದಾಳೆ. ಅದನ್ನ ತೆಗೆದುಕೊಂಡು ಬ್ಯಾಂಕ್ನಲ್ಲಿಟ್ಟು ಹಣ ತೆಗೆದುಕೊಂಡು ಬಂದು ಆಸ್ಪತ್ರೆ ಕಟ್ಟಿ ಊರಿನ ಬಡ ಜನತೆಗೆ ಸಹಾಯ ಮಾಡು ಕಂದ, ಸಹಾಯ ಮಾಡು. ಆಯ್ತಣ್ಣ, ನೀನು ಹೇಗೆ ಹೇಳ್ತೀವೋ ಹಾಗೆ ಕೇಳ್ತೀನಿ. ಆಗ್ಲಿಪ್ಪ,
ನೀನು ಮಾಡುವ ಕೆಲಸಕ್ಕೆ ನಿನಗೆ ಜಯ ಸಿಗಲಿ, ಗೆಲುವಾಗಲಿ. ಹೋಗಿ ಬಾ. ಶ್ರೀಕಾಂತ್, ನೀನು ಅತ್ತಿಗೆ ಬಂಗಾರ ಕೊಡ್ತಾಳೆ, ಅದನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಇಟ್ಟು ಹಣ ತೆಗೆದುಕೊಂಡು ಜೋಪಾನ ನಾನು ಆಚಾರಿ ಕಡೆ ಹೋಗಿ ಒಳ್ಳೆಯ ಮುಹೂರ್ತನ ಕೇಳಿಯೇ ಬರ್ತೇನೆ. ಬಂಗಾರ ಕೊಟ್ಟು ಬಾರೆ. ತಾಯಿ, ಗ್ರಾಮ ದೇವತೆ, ಇಂಥ ಹೆಂಡತಿ ಎಲ್ಲರಿಗೂ ಸಿಗ್ತಾಳೇನೆ, ಎಲ್ಲರಿಗೂ ಸಿಗ್ತಾಳೇನಮ್ಮ. ಹೆತ್ತ ಮಗನಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡು ಅವನ ಜೀವನ ಒಳ್ಳೆಯ ಒಂದು ಫಲಪ್ರದವಾಗಲಿ ಅಂತ ತನ್ನ ತವರು ಮನೆಯವರು ಪ್ರೀತಿಯಿಂದ ಕೊಟ್ಟ ಬಂಗಾರನೇ ಕೊಡ್ತಾ ಇದ್ದಾಳೆ. ಸಾಕಲ್ಲ ಸಾಕಲ್ಲ, ಈ ರೈತನಿಗೆ ಇನ್ನೇನ್ ಬೇಕು? ಇದೇ ಸಾಕು. ಜಾನು, ನೋಡಿದೆಯಾ ಜಾನು, ನಾವಿಷ್ಟೆಲ್ಲ ಮಾತಾಡ್ತಿದ್ರು ಕೂಡ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ನಿಂಗಜ್ಜ ಹೇಗೆ ನಿಂತಿದ್ದ ನೋಡು. ದನರ, ದೊಡ್ಡವರು ಮಾತನಾಡುವಾಗ ಚಿಕ್ಕವರು ಮಾತನಾಡಬಾರ್ದಂತ ನಿಮಗೆ ಗೊತ್ತಿಲ್ಲ. ಈ ಮಾತ ಎಂಥವಳೆಂದು ನನಗೆ ಗೊತ್ತು. ತನ್ನ ಸರ್ವಸ್ವವನ್ನು ಎಲ್ಲ ತ್ಯಾಗ ಮಾಡಿ ತನ್ನ ಮೈದು ನನಗಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಟ್ಟು ಈ ಮನೆಯ ಕಳಸ ದೇವತೆ ತಾಯಿ, ನೀನು ಈ ಮನೆಯ ಕಳಸ ದೇವತೆ. ನಿಮ್ಮಂಥವರ ಮುಂದೆ ನಾನೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಮೇಲಾಗಿ ಈ ಮನೆಯಲ್ಲಿ ದುಡಿಯುವುದು ನನ್ನ ಪೂರ್ವ ಜನ್ಮದ ಪುಣ್ಯತನಿ, ಪೂರ್ವ ಜನ್ಮದ ಪುಣ್ಯ. ನಿಂಗಜ್ಜ ಮಾತಿನಲ್ಲಿ ಬಲು ಚತುರಾನಿ. ನಿನ್ನ ಮಾತುಗಳನ್ನು ಕೇಳಿ ತುಂಬಾ ಸಂತೋಷ. ನಿಂಗಜ್ಜ ನೋಡು, ನಾಳೆ ಧಾರವಾಡಕ್ಕೆ ಕಣ್ಣೆ ನೋಡಲು ಹೋಗಬೇಕಾಗತ್ತೆ. ಆದಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೇಗನೆ ಮನೆ ಕಡೆ ಬಂದ್ಬಿಡು. ಬರ್ತಿರಲ್ಲ? ಆಯ್ತು ದನಿ, ಬೆಳಗ್ಗೆ ಎದ್ದುಕೊಂಡೆ ಬೇಗನೆ ಬರುತ್ತೇನೆ. ನಾನೇನು ಹೋಗಿ ಬರುತ್ತೇನೆ ದನಿ. ಜಾನು, ಏನ್ರಿ? ನಿಂಗಜ್ಜನ ಮಾತುಗಳನ್ನು ಕೇಳಿದರೆ ತುಂಬಾ ಖುಷಿಯಾಗತ್ತೆ. ಪ್ರತಿಯೊಂದು ಮನೆಗೂ ಇಂಥ ಹಿರಿಯ ಇರಬೇಕು. ನಾನು ಹೋಗಿ ಜ್ಯೋತಿಷ್ಯರ ಹತ್ರ ಒಳ್ಳೆಯ ಡೇಟನ್ನು ಕೇಳಿಬರ್ಲಾ? ಆಗ್ಲಿ ಪತಿ ದೇವ, ನಿಮ್ಮಾದ್ನೆ, ಹೋಗಿ ಬನ್ನಿ. ಹಾಗೆ ಹೋಗು ಅಂದ್ರೆ ಹೇಗೋಗ್ಲೆ? ಏನ್ರಿ ಕೈ ಹಿಡಿತೀರ ನೀವು? ನೋಡಿದ ಜನ ಏನಂತಾರೋ? ನೋಡಿದವ್ರು ಏನಂತಾರ? ಅವ್ರು ನಮ್ಮಂತಾನೆ ನೋಡಕ್ ಬಂದಿರೋದು. ಹೋಗ್ರಿಪ್ಪ, ನೀವೇನಂತೀನಿ ನೋಡಿ. ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನೀವು ನನ್ನ ಕಾಡಕ್ ಹೋಗ್ಬೇಡಿ. ಮಗ್ಗುಲಲ್ಲಿ ಚಿನ್ನದ ಗೊಂಬೆನ ಇಟ್ಕೊಂಡು ಹಾಗೇ ಇರು ಅಂದ್ರೆ ಹಾಗೇ ಇರ್ಬೇಕ. ನಾನು ಸ್ವಲ್ಪ ಕಣ್ಮುಚ್ತೀಯ? ಯಾಕೆ ಮುಚ್ಚಬೇಕು? ಸ್ವಲ್ಪ ಕಣ್ಮುಚ್ಚು, ಹೇಳ್ತೀನಿ ಚಿನ್ನು. ನೋಡಿ ಮತ್ತೆ ನಿಮ್ಮ ಹಠ ನೀವು ಬಿಡೋದೇ ಇಲ್ಲ ಅಂತೀರಪ್ಪ ನೀವು. ಹೋಗ್ರಿಪ್ಪ. ಜನ, ಹಾ ರೀ, ನಾನು ಹೋಗಿ ಜ್ಯೋತಿಷ್ಯರ ಹತ್ರ ಒಳ್ಳೆಯ ಡೇಟನ್ನು ಕೇಳಿ ಬರ್ತೀನಿ. ನಾನು ಬರೋದ್ರೊಳಗಾಗಿ ಸಿಹಿಯಾದ ರುಚಿಯಾದ ಅಡುಗೆಯನ್ನ ಮಾಡು. ಎಲ್ಲರೂ ಕೊಡ್ಕೊಂಡು ಊಟ ಮಾಡೋಣ. ಬನ್ನಿ, ನೀವು ಬೇಗ ಬಂದ್ಬಿಡಿ. ನಿಮಗೋಸ್ಕರ ಬಿಸಿಯಾಗಿ ಗಸಗಸೆ ಪಾಯಸ ಮಾಡ್ತೀನಿ. ಬಂದ್ಬಿಡಿ. ಈ ಚಕ್ರವರ್ತಿ ಸಕಲ ಸಭಾಪತಿ ಯಥೋಚಿತ ಒಬ್ಬ
ಪುರದ ಅಪಮಾನ. ಎಲೆ ರಾಮನ, ಎಂದು ನೀನು ನನ್ನನ್ನು ಎದುರು ಹೋಗಿಕೊಂಡಿಯೋ ಅಂದೇ ನಿನ್ನ ಜೀವಂತ ಸಮಾಧಿ. ಜನಾರ್ದನ್, ಹೂವಿನ ಗಿಡದಲ್ಲಿ ಮಗ್ಗಿ ಇದ್ದೋಗಲೇ ಚೂಟಿ ಹಾಕಬೇಕು ಆ ರಮಾನಂದನ ಕಥೆಯನ್ನು. ಗೌಡ್ರೆ, ಆ ರಮಾನಂದನನ್ನು ಸೆದೆ ಬಡಿಯಲೇಬೇಕು. ಇಲ್ಲದೆ ಇದ್ದರೆ ನಮ್ಮನ್ನು ಜೈಲು ಕಂಬಿ ಎಣಿಸೋ ಹಾಗೆ ಮಾಡುತ್ತಾನೆ ಆ ರಮಾನಂದ. ಜನಾರ್ದನ್, ನೀನೇಕೆ ಚಿಂತೆ ಮಾಡುತ್ತಿರುವೆ? ಈಗಾಗಲೇ ಆ ರಮಾನಂದನನ್ನು ಕರೆಯಲು ಹಿತಾಪತಿಯನ್ನು ಕಳಿಸಿದ್ದೇನೆ. ಇನ್ನು ಏಕೆ ಬರಲಿಲ್ಲ? ಭಟ್ರೆ ಭಟ್ರೆ, ಹೇಳ್ರಿ ಗೌಡ್ರ. ರಮಾನಂದನನ್ನು ಕರೆಯಲು ಹೋದ ಕಿತಾಪತಿ ಇನ್ನೂ ಏಕೆ ಬರಲಿಲ್ಲ? ನಿಮಗೇನಾದರೂ ಗೊತ್ತೇ? ಆಗಲೇ ಅರ್ಧ ಕಿಲೋ ಅವಲಕ್ಕಿ ತಿಂದು ಹೋಗ್ಯಾನ್ರಿ, ಇನ್ನ ಬಂದಿಲ್ರಿ. ನೋಡ್ರಿ ಬಂದ. ನೀವು ಹೇಳ್ದಂಗೆ ಕರ್ಕೊಂಬಂದು ನೋಡ್ರಿ ಏನು ವಿಚಾರ ಮಾಡ್ತಾರೆ. ನಮಸ್ಕಾರ MLA ಸಾಹೇಬರಿಗೆ. ನಮಸ್ಕಾರ ರೈತ ಮುಖಂಡರಿಗೆ. ಏನು, ನಿಮ್ಮ ತಮ್ಮ ಡಾಕ್ಟರ್ ಆದಂತೆ? ತುಂಬಾ ಸಂತೋಷದ ವಿಷಯ. ಹೌದು ಗೌಡ್ರೆ, ಹಿರಿಯರ ಆಶೀರ್ವಾದ, ಅವನ ಪ್ರಯತ್ನದ ಫಲವಾಗಿ ಅವನ ಆ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ಗೌಡ್ರೆ, ನನ್ನನ್ನು ಕರೆಸಿದ ಕಾರಣ ಏನು ಅಂತ ನಾನು ಕೇಳಬಹುದಾ? ಜನಾರ್ದನ್, ನಮ್ಮ ಸಮಾಚಾರವನ್ನು ತಿಳಿಸುವವರಿಗೆ. ನೋಡು ರಮಾನಂದ, ನಾವು ಈ ಊರ ಮುಂದಿನ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಂತ ವಿಚಾರ ಮಾಡಿದ್ದೀವಿ. ಅದೇ ಜಾಗದಲ್ಲಿ ನೀನು ಕೆರೆ ಕಟ್ಸ್ಬೇಕಂತ ಮಾಡಿದ್ಯಲ್ಲ, ಯಾಕೆ? ಹೌದು ಜನಾರ್ದನ್, ರೈತರು ನಾವು ಎಲ್ಲ ವಿಚಾರ ಮಾಡಿಕೊಂಡು ಆ ಜಾಗದಲ್ಲಿ ಕೆರೆ ಕಟ್ಟಬೇಕು ಅಂತ ವಿಚಾರ ಮಾಡಿದ್ದೀವಿ. ಆದರೆ ನೀವು ಅದೇ ಜಾಗದಲ್ಲಿ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೊರಟಿದ್ದೀರಲ್ಲ, ನೀವು ಮಾಡ್ತಕ್ಕಂಥ ಕೆಲಸ ಸರಿ. ಆದ್ರೆ ಆ ಜಾಗದಲ್ಲಿ ನೀವು ಫ್ಯಾಕ್ಟ್ರಿ ಕಟ್ಟಿದ್ರೆ ನೂರಾರು ರೈತರಿಗೆ ತೊಂದರೆ ಆಗುತ್ತೆ. ಹಣದ ಆಸೆಗಾಗಿ, ಓಟಿನ ಆಸೆಗಾಗಿ ಮಾಡ್ತಾ ಇರುವ ನೀವು ಕೆಲಸ ಅದು. ಇದು ಕಲಿಯುಗ, ಕಂಠಣ ಕೋರಸಿದಿ. ಹಣವಿದ್ದರೆ ಮಾತ್ರ ಈ ಕಲಿಯುಗದಲ್ಲಿ ಬದುಕಬೇಕು. ಈ ರಾಮಪುರದ ಬಗ್ಗೆ ನಾವೇಕೆ ಚಿಂತೆ ಮಾಡಬೇಕು ರಾಮನ? ಗೌಡ, ರೈತರೊಂದಿಗೆ ಚರ್ಚಿಸಿ ಈ ಊರಲ್ಲಿ ಕೆರೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿ ಫೈಲ್ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ಕೈ ಕೊಟ್ಟಿದ್ದಾಗಿದೆ. ಅಲ್ಲಿ ಅಪ್ರೂವಲ್ ಆದ ಬಂದ ಮಾರೋ ದಿವಸ ಕೆರೆ ಕಟ್ಟೋಕೆ ಪ್ರಾರಂಭಿಸ್ತೀನಿ ಗೌಡ್ರ, ಕೆರೆ ಕಟ್ಟಕ ಪ್ರಾರಂಭಿಸ್ತೇನೆ. ಲೇ ರಾಮಣ್ಣ, ಈ ಮತಕ್ಷೇತ್ರದ MLA ನಾನು. ಈ ರಾಮಪುರದಲ್ಲಿ ನಾನು ಹೇಳಿದ್ದೆ ನಡೆಯಬೇಕು. ಕೆರೆ ಕಟ್ಟುವುದಕ್ಕೆ ಅಷ್ಟೊಂದು ದುಡ್ಡು ಬೇಕಲ್ಲ. ಹಣ ಗೌಡ್ರ, ಈ ವಿಜಯಪುರ ಜಿಲ್ಲೆ ಗಂಡು ಮೆಟ್ಟಿದ ನಾಡು. ಹಿಂದೆ ಇಂದಿರಾ ಗಾಂಧೀಜಿಯವರು ಈ ವಿಜಯಪುರ ಜಿಲ್ಲೆಗೆ ಬಂದಾಗ ಅವರ ತೂಕಕ್ಕೆ ತೂಕದಷ್ಟು ಬಂಗಾರ ಕೊಟ್ಟ ಜನ ಇದು. ಇವತ್ತು ಅವರು ಕೆರೆ ಕಟ್ಟಬೇಕು ಅಂದ್ರೆ ದುಡ್ಡು ಸಿಗಲ್ವಾ ಗೌಡ್ರ? ಈ ನಾಡಿನ ರೈತ ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಸಾಲ ಕೊಡುವಷ್ಟು ಶ್ರೀಮಂತನಾಗಿರ್ತಾನೆ. 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕೋದು ಇದೇ ರೈತ ಅನ್ನೋದನ್ನು
ಮಾತ್ರ ಮರಿಬೇಡ. ಲೇ ರಾಮಣ್ಣ, ತಿರುಕನು ಕನಸಿನಲ್ಲಿ ರೋಚನಾದಂತೆ ನೀನು ಹೇಗೆ ಕರೆ ಕಟ್ಟುತ್ತೀಯೋ ನಾನು ನೋಡುತ್ತೇನೆ. ಈ ರಾಮಾಪುರದ ಜನನಾಯಕನಾದ ಇಲ್ಲಿ ನಾನು ಇರುವ ತನಕ ಈ ರಾಮಾಪುರದಲ್ಲಿ ಯಾವ ಕೆಲಸ ನಡೆಯಬಾರದು ತಿಳಿಯಿತೆ ರೈತ ಮುಖಂಡರೇ. ಗೌಡ್ರ, MLA ಅಧಿಕಾರ ಏನಿದ್ದು 5 ವರ್ಷಗಳ ಮಾತ್ರ. ಆ 5 ವರ್ಷಗಳ ಮುಗಿದ ಮರುದಿನವೇ ಪಾವತಿ ಭಿಕ್ಷಾಂದೇಹಿ ಅಂತ ರೈತನ ಮಧ್ಯ ಬಾಗಿಲಿಗೆ ಬರಬೇಕು ಓಟ್ ಕೇಳೋದಕ್ಕಾಗಿ. ಏನಾದ್ರೂ ಅಪ್ಪಿ ತಪ್ಪಿ ಆ ರೈತನಿಗೆ ಓಟು ಹಾಕಿ ಕಳಿಸಿರ್ತಾನಲ್ಲ, ಆ ರೈತನಿಗೆ ಏನಾದ್ರೂ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದರೆ ಆ ರೈತ ಗೌಡ್ರ ನಿಮ್ಮನ್ನು ಪೂಜಿಸ್ತಾನ, ಆರಾಧಿಸ್ತಾನ. ನೋಡು ರಮಾನಂದ, ಸುಮ್ಮನೆ ನಮ್ಮ ಗೌಡರ ಜೊತೆ ಹಗೆತನ ಸಾಧಿಸಬೇಡ. ನಮ್ಮ ಗೌಡರು ಹೇಳಿದಂತೆ ಕೇಳಿದರೆ ಮುಂದೊಂದು ದಿನ ದೊಡ್ಡ ರಾಜಕಾರಣಿ ಮಾಡ್ತೀನಿ. ರಾಜಕಾರಣಕ್ಕೆ ದೊಡ್ಡ ದೊಡ್ಡ ಗುಂಡಾಗಳನ್ನ ಕಟ್ಟಿಕೊಂಡು ಸರ್ಕಾರದ ಆಸ್ತಿನ ಗುಂಡಾಗಳ ಹೆಸರಿಗೆ ಮಾಡಿ ಅದನ್ನ ಮಾರಿ ಅದರಿಂದ ಬರ್ತಕ್ಕಂತ ಶ್ರೀಮಂತಿಕೆಯಿಂದ ಬರುವ ನಿನ್ನ ರಾಜಕೀಯಕ್ಕೆ ಈ ರೈತನ ದೊಡ್ಡ ನಮಸ್ಕಾರ. ಯಪ್ಪ ರಮಣ, ಗುಡ್ಡದ ಕಡೆ ನಿಂತು ಬಾಗಡಿದ್ರೆ ಏನು ಪ್ರಯೋಜನಪ್ಪ. ನಮ್ಮ ದಣ್ಯಾರು ಹೇಳಿದಂಗೆ ಕೇಳ್ಕೊ ಅಂದೆ ಅಂದ್ರೆ ನಮ್ಮ ಮನ್ಯಾಗ ನೀ ಕುಬೇರಕ್ಕಿಪ್ಪ ದಿನ ನೋಡ್ತಿಲ್ಲ. ಮನ್ಯಾಗ ಕ್ಲಬ್ ಡ್ಯಾನ್ಸ್ ಇರ್ತೈತಿ. ಸರಿಲೇ, ಏನು ಹೇಳ್ತಾ ಇದ್ದೀಯ ನೀನು? ಹಿಂದೆ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನಕ್ಕೆ ಬ್ರಿಟಿಷರು ಬಂದು ಕಪ್ಪು ಕಾಣಿಕೆಯನ್ನ ಕೊಡ್ತೀಯೋ ಯುದ್ಧಕ್ಕೆ ಬರ್ತೀಯೋ ಅಂತ ಕೇಳಿದ್ರು. ಅವತ್ತು ಆ ಚೆನ್ನಮ್ಮ ತಾಯಿ ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ಲು. ಆದ್ರೆ ನಿಮ್ಮಂತ ದೇಶದ್ರೋಹಿಗಳು ಆ ಚೆನ್ನಮ್ಮನ ಬೆನ್ನಿಗೆ ಚೂರಿ ಹಾಕಿ ಅವಳನ್ನ ಸೋಲಿಸಿ ಆ ಕಿತ್ತೂರು ಸಂಸ್ಥಾನವನ್ನ ಹಾಳು ಮಾಡಿದಿರಿ. ಅದೇ ಬ್ರಿಟಿಷರು ಮುಂದೊಂದು ದಿನ ನಿಮ್ಮಂತ ದೇಶದ್ರೋಹಿಗಳನ್ನ ಆನೆಯ ಕಾಲಿಗೆ ಹಾಕಿ ತುಳಿಸಿದರು. ಮುಂದೊಂದು ದಿನ ನಿಮಗೂ ಇದೇ ಗತಿ ಬರೋದು. ಚಕ್ರವರ್ತಿ ಯಾಚಾರ, ನಾವು ದೇಶದ್ರೋಹಿಗಳು ನಮ್ಮನ್ನು ಎದುರು ಹೋಗಿಕೊಳ್ಳುವುದು ಒಂದೇ, ಬೆಂಕಿಯನ್ನು ಉಡಿಯಲಿ ಕಟ್ಟುವುದು ಒಂದೇ. ನೋಡು ರಮಣ, ನೀನು ಹೇಗೆ ಕೆರೆ ಕಟ್ಟುತ್ತೀಯ ಅನ್ನೋದನ್ನು ನಾನು ನೋಡುತ್ತೇನೆ. ನೀನೇನೋ ನೋಡ್ತೀಯ? ಅಧಿಕಾರವಿದೆ ಎಂದು ಹೆಚ್ಚಿಗೆ ಮಾತನಾಡಿದರೆ ಪರಿಸ್ಥಿತಿ ನಷ್ಟಗಾಗ್ಲಿಕ್ಕಿಲ್ಲ. ಹುಷಾರ್. ಏನು ಮಾಡುತ್ತೀವೋ ರಾಮಣ್ಣ? ಈ ಕಲಿಯುಗದಲ್ಲಿ ಈ ರಾಜಕೀಯ ಮಹಿಮೆ ತಿಳಿದಿಲ್ಲ. ಗೌಡ, ಹಾವಾಡಿಗ ಹಾವನ್ನ ಹಿಡಿದು ಹಲ್ಲು ಕಿತ್ತಿ ಹೇಗೆ ಆಟ ಆಡಿಸ್ತಾನೋ ನಿಮ್ಮ ಹಲ್ಲು ಕಿತ್ತಿ ನಿಮ್ಮನ್ನು ಅದೇ ರೀತಿ ಆಟ ಆಡಿಸ್ಬೇಕಾಗತ್ತೆ. ರಾಮಣ್ಣ, ನೀನು ಕೆರೆ ಕಟ್ಟುವುದಕ್ಕೆ ಜೀವಂತ ಇದ್ದರೆ ತಾನೇ ನೀನು ಕೆರೆ ಕಟ್ಟುವುದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ನಿನ್ನಲ್ಲಿ? ಈ ನನ್ನ ಪಿಸ್ತೂಲಿನಿಂದ ಈ ನಿನ್ನ ದೇಹವನ್ನೇ ಸುಟ್ಟು ಹೋಗುವೆ. ಈ ರೈತನಿಗೆ ನಿಲಿಪಿಸ್ತೂಲೇನೋ ಮಾಡಿಕೊಳ್ಳುತ್ತೆ. ರೈತ ಹುಲಿ. ಒಂದು ಸಾರಿ ಜೈ ರೈತ ಅಂದ್ರೆ 1000 ರೈತರು ನನ್ನ ಬೆನ್ನ ಹಿಂದೆ ಬಂದಿಲ್ತಾರೆ. ಹೌಡ, ರೈತರೆಲ್ಲರೂ ಕೂಡ್ಕೊಂಡು ಏನ್ ಫೈನಲ್ ಮಾಡಿದೀವಲ್ಲ ಆ ಜಾಗದಲ್ಲಿ ಕೆರೆ ಕಟ್ಟೇ ಕಟ್ತೀವಿ. ನೋಡ್ರೆ, ಎಷ್ಟೊಂದು ಸೊಕ್ಕು ಈ ಬಡ ರೈತ ಕುಂಡಿಗೆ. ಜನಾರ್ದನ್, ಈ ಕುಂಡಿಗೆ ಏನು ಗೊತ್ತು? ಈ ಕಲಿಯುಗದ ಮಹಿಮಾ
ಈ ರಾಜಕೀಯಲ್ಲಿ ಕುತಂತ್ರ ಮಾಡಿದರೆ ಇವನು ಜೀವಂತ ಇರುವುದಿಲ್ಲ. ಲೇ ರಾಮಣ್ಣ, ನೀನು ಹೇಗೆ ಕರೆ ಕಟ್ಟುತ್ತೆ ಎನ್ನುವುದನ್ನು ನಾನು ನೋಡುತ್ತೇನೆ. ದಣಿಯರ, ಇವರು ತಮ್ಮನ ಮದುವೆ ಮುಂದಿನ ವಾರಾಗ ಐತಿ. ಅವ್ರ ತಂಗಿ ಅಕ್ಕ ಒಟ್ರು ಕೂಡ ಮದುವೆ ಬರ್ತಾರ. ಸ್ವಲ್ಪ ತಲೆಯಾಗಿ ವಿಚಾರ ಕೊಟ್ಟಿ ಅಂದ್ರೆ ಅವ್ರ ಕಥಿನ ಮುಗೀತು. ಹಾಗಾದರೆ ಸಂತೋಷದ ವಿಚಾರ, ನಡೆಯಿರಿ ಹೋಗೋಣ. ಭಟ್ರೆ, ಇವತ್ತ ಏನು ವಿಶೇಷ? ಏನ್ ಬಿಡ್ರಿ ಗೌಡ್ರ, ಅವ್ರು ಹೋಗಿಂದ ಮಾತಾಡ್ತಾರೆ, ಇದ್ದಾಗ ಮಾತಾಡಂಗಿಲ್ಲ. ಇವತ್ತು ಚಿಕನ್ ರೀ, ಕೊತ್ತಂಬರಿ ಸಾರ್ ರೀ. ನೀ ಮಾಡಿ ಅಡ್ಸಿಗಂಡ ಒಲಿ ಮೇಲೆ ಇಟ್ಟ ಅವನು ತಾಣಕ್ಕೆ ಹೋಗಿ ಎಲ್ಲ ಬಂದು ಒಗ್ಗರಣೆ ಹಾಕಿ ಶಿಸ್ತ ಕುದಿಸಿ ಸುಕ್ಕ ಮಾಡಿ ಮಲಗಂಡು ಇಟ್ಟಿನ್ರಿ ಗೌಡ್ರ. ಹೊಡ್ತಾ ಹೊಡ್ ಮಲಗಂಡು ಮಕ್ಕೊಂಡ್ಬಿಡೋಣ್ರಿ ಕಾಲ್ ಚಾಚಿ. ಇನ್ಯಾಕೆ ಚಿಗೋ ಬಂದಿಲ್ಲನಪ್ಪ ಡ್ಯಾನ್ಸ್ ಮಾಡಕ್ಕಿನ? ಸೊ ನಿಂದೈತದ ಕೆಲಸ ನಂದಲ್ಲ, ನಾನು ಅಡಿಗೆ ಮಾಡೋದೈತೆ ಬರೀ. ನನಗಿಂತ ಎಸ್ಪಾಡೋದಿಲ್ಲ ನಿನ್ನ ಕಾಸಲ. ಕೊಡೋ ಲುಕ್ಕಲ್ಲಿ ಕಿಕ್ಕಿರ್ಬೇಕು, ಆಡೋ ಮಾತಲ್ಲಿ ಗತ್ತಿರ್ಬೇಕು. ಈ ದೀರ ತನ್ನೂರ್ ಜಾತ್ರೆ ಒಳಗ್ ನಿಂತ್ ಕಣ್ಣು ಹೊಡೆದ್ರ ಪಕ್ಕ ದೂರಿನ ಹುಡುಗಿರ ಮನಸ್ಸು ತಕ ತೈ ತಕ ತೈ ತಕ ತೈ ಅಂತ ಕುಣಿತಿರ್ಬೇಕು. ಹುಟ್ಟಿದುಳ ಸಾಯ್ಲೇಬೇಕು, ಕಟ್ಟಿದ ಮನೆ ಬೀಳೇಬೇಕು. ಈ ಬಲರಾಮನ ಸವಾಸಕ್ಕೆ ಕೈ ಹಾಕಿದವರು ಮಣ್ಣಲ್ಲಿ ಮಣ್ಣಾಗ್ಲೇಬೇಕು. ನಾನ್ ಗೊತ್ತಲ್ಲ, ಹೈಸ್ಕೂಲ್ ಶಾಲ್ಯಾಗ ಹೈಸ್ಕೂಲ್ ಟೀಚರ್ಗೆ ಕಣ್ಣೊಡ್ದವನು. ಇನ್ನೀ ಊರಾಗ ಬಿಡ್ತೀನ ಚಾನ್ಸೇ ಇಲ್ಲ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಈ ವಿಶ್ವ ಅದಕ್ಕಿಂತ ಭಯಂಕರ. ಜಾನಕಿ ಜಾನಕಿ, ನಿಂಗಜ್ಜ ಆಚಾರ್ಯನ್ ಕರ್ಕೊಂಡ್ ಬರಕ್ ಹೋಗಿದ್ದಲ್ಲ, ಇನ್ನ ಬರಲಿಲ್ಲ ನೋಡು. ಆಗೋ ನೆನ್ಸು ಅಷ್ಟರಲ್ಲಿ ಬರ್ತಾ ಇದ್ದಾರೆ ನೋಡಿಲಿ. ಬಂದ್ರ ಆಚಾರ್ಯರು. ಬರ್ರಿ ಆಚಾರ್ಯ. ಏನು ಅವಸರದ ನಿಮ್ ಹುಡುಗ್ರಿ, ಏನು ಮನ್ಯಾಗ ಮಾಡಕ್ ಬಿಡ್ಲಿಲ್ರಿ. ಏನಂದ್ರಿ? ಅದು ಬ್ಯಾರನೇ ಐತಿ ಬಿಡು, ಅನುಭವಸರಿಗೆ ಏನು ಹೇಳ್ಬೇಕ್ರಿ? ಯಾರನಾರ ಹೊಡಿಸಿರಿ ಆಚಾರ್ಯರ 4 ಮಂದಿ ಕಲ್ಲು ತಗೊಂಡ್ ಹೋಗದಾರ. ಮಾಡ್ಯಾರ ಅಂದ್ರ ನಮಗೆಲ್ಲ ಅನುಭವ ಐತ್ರಿ, ನಿಮಗೆ ಏನು ಹೇಳ್ಬೇಕ್ರಿ? ಹೆಂಗ ಅನ್ಬೋರಿ? ಹೆಂಗಾರ ಆಚಾರ್ಯರ ಆದ್ರು, ಹೆಂಗಾರ ತಾಳಿ ಕಟ್ಟಿಸ್ತಿರೋ ನೀವು? ತಾಳಿ ಕಟ್ಟಿಸ್ತಿರೋ ಮಾತೇನ್ರ? ಇರ್ಲಿ ನಿಂಗಜ್ಜ ಬಿಡು. ಹೋಲ್ರಿ, ವಧುವರ ರೆಡಿ ಮಾಡಿರೋ ತಾನ್ರಿ. ಕೂತಾರ ಅವ್ರು ಎಷ್ಟೊತ್ತ ಆತರ ಪಟ್ಟು. ಆಚಾರ್ಯಗಳೇ, ಮದುವೆ ಮಾಡಿಸ್ರಿ ಮೊದಲು. ಇಬ್ರು ಹಾರ ಬದಲಾಯಿಸಿ ಹೋಗ್ಬೇಕೊಬ್ರಿ. ತದೇವ ಲಗ್ನಂ ಸುಗ್ನಂತು ದೇವ ತಾರಾಬಲಂ. ಆಚಾರ್ಯಗಳು ಅವಸರದಾಗದಾರ, ಮುಂದೆಲ್ಲ ಹೋಗಂಗ ಕಾಣ್ತಾರ. ತದೇವ ಲಗ್ನಂ ಸುದನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರಿಪತಿ ಶಿವರ ಮಹಾದೇವ.
ಶ್ರೀಕಾಂತನ್ಯಾರ ಮುಂದೇನು ಹೇಳಂಗಿಲ್ಲ ಏನು ಹೆಸರು ಅದು ಏನು ಮತ್ತೆ ನಾವ ಕೇಳ್ಬೇಕೇನು ಅದನ್ನು ಮೈದುನ ಒಡಪ್ ಹಾಕಿ ಹೇಳ್ಬೇಕು ಬಾ ಹೇಳ್ಬಾ ಆಕಾಶದಲ್ಲಿ ಹಾರುವ ಹಕ್ಕಿ ಚಂದ, ಸಾಗರದಲ್ಲಿರುವ ಮೀನು ಚಂದ. ಏನಣ್ಣ ಹೌದಾ? ಆಕಾಶದಲ್ಲಿ ಹಾರುವ ಹಕ್ಕಿ ಚಂದ, ಸಾಗರದಲ್ಲಿ ಈಜುವ ಮೀನು ಚಂದ, ಮೀನಿನಂತೆ ಬಳಕುವ ನನ್ನ ಕಾಮಿನಿ ಬಲು ಚಂದ. ಅವರ ನಿಮ್ಮ ಹೆಣ್ಣು ಮಕ್ಕಳ ನೆತ್ರ ಚಪ್ಪಾಳಿಗೆ ಹೊಡಿಬೇಕು ಹಂಗೆ ಹೇಳ್ಬೇಕಾಗದ ನಮ್ಮ ದನಿಯಾರ ಹೆಸರು ಒಂದ ತಪ್ಪಿದ್ರಿ ನಾವೇನು ಹೇಳಂಗೆ ಇಲ್ಲ ನಿಮಗಿಲ್ಲ. ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ಗುಲಾಬಿ ಕೆಂಪು ಮಲ್ಲಿಗೆ ತಂಪು, ನನ್ನವರು ನನಗಿಂತ ಕೆಂಪು ಶ್ರೀಕಾಂತ್ ಅಂತ. ಆಚಾರ್ಯರ ನಿಮ್ಮದು ಮುಗಿತ್ ನೀವು ಹಾಕಿರಿ ನೀನು ಹಾ ನಿಂಗಾಚಾರ್ಯ ಊಟಕ್ಕೆ ಏನೇನು ಮಾಡಿದ್ದೀರಾ? ನಿಮಗೆ ಏನು ಬೇಕ್ರಿ? ನಾವು ಮಾಡಿ ತುಣ್ಬೇಕು. ನಾವು ಮಾಡೇ ನೋಡ್ರಿ ಫಸ್ಟ್ ಕ್ಲಾಸ್ ಗೋಧಿ ಹುಗ್ಗಿ. ನೋಡಿ ನಿಂಗಾಚಾರ್ಯ ನಮ್ಗ ಗೋಧಿ ಹುಗ್ಗಿ ಹೋಳಿಗೆ ಚಸ್ಕ ನಮ್ಗೆ ಏನು ಬಗೆಹರಿದಿಲ್ರಿ. ಏನಿದ್ರು ನಾಟಿ ಕೋಳಿ ಕೊತ್ತಂಬರಿ ಸಾರು ಇದ್ರೆ ಒಳ್ಳೇದು. ಅಂತ ಆಚಾರ್ಯ ನಾಟಿ ಕೋಳಿ ಅತ್ತ ಏನ್ರಿ? ಈಗ ನಮ್ಗೆ ಕೊರೋನಾ ಬಂದೈತ್ರಿ. ನಮ್ಮ ದನಿಯಾರ ನಾವ್ ಏನು ಮಾಡಿದ್ರ ಮುಂದೆ ನಮ್ಮ ಶ್ರೀಮಂತ ಕಾರಣದಾಗ ಅವಾಗ ಏನ್ರಿ ನಿಮ್ಮ ನಾಟಿ ಕೋಳಿ ಮಾಡಿ ಮನೆ ಕಳಿಸ್ತೇವೆ. ನಡ್ರಿ ನೀವು ದಾರಿ ನಮ್ಗೆ ಕಾಣಿಕೆ ಕೊಟ್ರಿ ನಾವು ಹೋಗು ಹೊರಡುತ್ತೇವೆ. ಏನು ಕೊಡ್ಬೇಕ್ರಿ? ದಕ್ಷಿಣ ನಿಂಗಜ್ಜ ದಕ್ಷಿಣ ಕೊಟ್ಟು ಕಳ್ಸು. ಕೊಡುನ್ರಿ ನೋಡ್ರಿ ಕೊಟ್ಟು ಕಳ್ಸು. ಅಪ್ಪಾರ ಬರ್ತೀರಾ ನೀನು? ರಮಾಣ ಅಂದ್ರೆ ನಾವು ಹೋಗಿ ಬರುತ್ತೇವೆ. ಹೊಳ್ಳಿ ಈಗೇನು ಬರಬೇಡ್ರಿಪ್ಪ, ನಾವು ಮಾತು ಕರಿತೇವ. ದಕ್ಷಿಣ ಕೊಟ್ರೆ ಹಂಗ ಬರೋದಂದ್ರೆ ಅಲ್ಲದ. ನಿಂಗಜ್ಜ ಬಂದಿರ್ತಕ್ಕಂಥ ಎಲ್ಲರಿಗೂ ಊಟ ಅದು ಮಾಡಿಸಿ ಅವ್ರನ್ನ ಕಳಿಸಿ. ಆಯ್ತು ದನಿ. ರೈತರು ಮೀಟಿಂಗ್ ಕೂಡಿದಾರಂತೆ, ಯಾಕೋ ಕರೆಯಲು ಕಳಿಸಿದ್ದಾರೆ. ಹೋಗಿ ನಾನು ಆ ಮೀಟಿಂಗ್ ಅಟೆಂಡ್ ಆಗ್ತೀನಿ. ಆಯ್ತು ದನಿ, ನೀವು ಆರಾಮಾಗಿ ಹೋಗಿ ಬನ್ನಿ. ನಾ ಬಂದ ಬೀಗರಿಗೆ ಎಲ್ಲರಿಗೆ ಸರಿಯಾಗಿ ಊಟ ಉಪಚಾರ ಮಾಡಿ ಅವರನ್ನು ನಾನು ಬೀಳ್ಕೊಡುತ್ತೇನೆ. ಜಾನು ನಾನು ಹೋಗ್ಬರ್ಲಾ? ಹೋಗಿ ಬನ್ನಿ ಶ್ರೀಕಾಂತ್, ನಾನು ಹೋಗ್ಬರ್. ನಡ್ರಿ ಅವ್ರು ಹೊಸ ಉರುಪ್ನಾಗ ಅವರೆಲ್ಲ ಇರ್ತಾರೆ. ನಮ್ದು ಏನೈತಿ ಕೆಲಸ? ಮೈದಿನ ತಂಗಿ ಕಾಮಿನಿ ನೀವಿಬ್ರು ಹಾಯಾಗಿ ಮಾತಾಡ್ಕೊಡ್ರಿ. ಏನು ಅವಸರ ಇಲ್ಲ, ಅವಸರ ಏನಿಲ್ಲ, ಸಮಾಧಾನವಾಗಿ ಮಾತಾಡ್ರಿ. ಹಾ ಹುಷಾರು ಹುಷಾರು. ಆಮೇಲೆ ಹೇಗಿದೆ ನಮ್ಮ ಮನೆ ವಾತಾವರಣ? ಪರವಾಗಿಲ್ಲ ಬಿಡಿ. ಯಾವುದೋ ವಿಚಾರದಲ್ಲಿ ಮಗ್ನವಾದಂತಿದೆ, ಸ್ವಲ್ಪ ನಗಬಾರ್ದೆ? ಅಷ್ಟೊಂದು ಆತರವೇ ನಿಮಗೆ? ಮೊದಲು ಹಾಗೆ ಈ ಮನೆಗೆ ನೀನು ಹೊಸದಾಗಿ ಬಂದಿದೆಯಲ್ಲ ಹಾಗನ್ಸುತ್ತೆ. ಮುಂದೆಲ್ಲ ಸರಿ ಹೋಗುತ್ತೆ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆ ಎಂಬ ಬಂಧನದಲ್ಲಿ ಬಂಧಿತರಾಗಿದ್ದೇವೆ ಅಂದಮೇಲೆ ಕೊನೆಯ ಉಸಿರಿರುವವರೆಗೂ ಆ ಬಂಧನ ಶಾಶ್ವತವಾಗಿರಲೆಂದು ಬಿಗಿದಪ್ಪಿನಲಿಯೋಣ. ಆಯ್ತು, ಪತಿದೇವರ ಆಸೆಯಂತೆ ಆಗ್ಲಿ. ನಂದಲಬೇನಿ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ.
ಬೇಕು ಅಂದ್ರಿ ಏನ್ ಬೇಕು ನಿನಗೆ? ನಿಮಗ್ರಿ ಬೇಕಾಗಿತ್ತು ನನಗೆಲ್ಲ ಮುತ್ತು ಛೇ ಹೋಗಿ ಅಪ್ಪ ನನಗೆ ನಾಚಿಕೆ ಆಗುತ್ತೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಗೆ ಕನಸೆಲ್ಲವೂ ನನಸಾಯಿತು ನೀ ಬಂದು ಬಾಳೆಲ್ಲ ಬೆಳಗಾಯಿತು ಕನಸೆಲ್ಲವೂ ನನಸಾಯಿತು ನೀ ಬಂದು ಬಾಳೆಲ್ಲ ಬೆಳಗಾಯಿತು ನನ್ನೊಲಗೆ ಮಾರಿ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಅಗ್ನಿ ಸಾಕ್ಷಿ ಸಿಹಿ ಮುತ್ತಿನ ಕಾಣಿಕೆ